ಸರ್ ಹೇಳಿ, ಈಗ ನೆಲಕುಂಟೆ ಸತೀಶ್ ಅವರು ನಿಮ್ಮ ಪಕ್ಷದಿಂದ ಅಧಿಕೃತವಾಗಿ ಪ್ರಕಟಣೆ ಆಗಿದೆ. ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಡೈರಿ ಅಧ್ಯಕ್ಷರುಗಳನ್ನು ಭೇಟಿ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೇಶವಮೂರ್ತಿ ಅವರೇ ನೆಲಕುಂಟೆ ಸತೀಶ್ ಅವ್ರನ್ನ ದುಡ್ಡು ಕೊಟ್ಟು ನಿಲ್ಲಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಜಾಸ್ತಿ ಹರಿದಾಡ್ತಾ ಇತ್ತು. ಏನು ಹೇಳ್ತೀರಿ ಇದಕ್ಕೆ? ಅದು ಸತ್ತಿಗೆ ದೂರವಾದಂಥ ಮಾತು. ಕೇಶವಮೂರ್ತಿಯವ್ರು ದುಡ್ಡು ಕೊಟ್ಬಿಟ್ಟು ಸತೀಶ್ ಅವ್ರು ನಿಲ್ಲಿಸವ್ರೆ ಅಂತಂದರೆ ಅದು ಸುಳ್ಳು. ಯಾಕಂದರೆ ನೆಲಕುಂಟೆ ಸತೀಶ್ ಅವರು ಸತತವಾಗಿ ಯುನಾನಮಸ್ ಅಧ್ಯಕ್ಷರಾಗಿ 30 ವರ್ಷ ನೆಲಕುಂಟೆ ಹಾಲು ಉತ್ಪಾದಕರ ಸಂಘದ ಸೇವೆ ಸಲ್ಲಿಸ್ಕೊಂಬಂದಿದ್ದಾರೆ. ತಮ್ಮ ಸ್ವಂತ ದುಡ್ಡಿಂದ ಕಟ್ಟಡನ ಕಟ್ಟಿ ಜನಸೇವೆ ಮಾಡ್ಕೊಂಬರ್ತಾಯಿದ್ದಾರೆ. ಈಗಾಗಲೇ ನಾವು ಹಿಂದೆ ಶಾಸಕರು ಫೋನ್ ಮಾಡಿದ್ದೆ, ತಮಗೆ ತಿಳಿಸಿದ್ದೆ. ಹೋದ ಸರಿ ಶಾಸಕರು ಫೋನ್ ಮಾಡಿ ಏನು ಮಾಡಿದ್ರ ಅಂತ ನಮ್ಮನ್ನು ಕೇಳಿದ್ರು. ನಾವು ಒಂದು NDA ಅಂಗಪಕ್ಷವಾಗಿರೋದ್ರಿಂದ ನಾವೇನು ಮಾಡಿದೋ ಒಂದು ಮೀಟಿಂಗ್ ಕರೆದಿದ್ದು. ಅದರಲ್ಲಿ ನಮ್ಮ ಸತೀಶ್ ಅವರು ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ರು. ಸರಿ, ಆಮೇಲೆ ನಾವು ನಮ್ಮ ಸತೀಶ್ ಅವರು ಕಂಟೆಸ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ ನಾವು ಶಾಸಕರು ಏನು ಫೋನ್ ಮಾಡಲಿಲ್ಲ, ಬೇರೆಯವ್ರಿಗೆ ತಿಳಿಸ್ತು. ಎಲ್ಲೋ ಒಂದು ಸಮನ್ವಯ ಸಾಧಿಸೋದಕ್ಕೆ ಒಂದು ಮೀಟಿಂಗ್ ಕರಿತೀವಿ ಅಂತ ಯಾವುದೇ ಅವರಿಂದ ಒಂದು ರೆಸ್ಪಾಂಡ್ ಬರಲಿಲ್ಲ. ಸೊ ಹಂಗಾಗಿ ಅಧಿಕೃತವಾಗಿ ನಾವು ನೆಲಕುಂಟೆ ಸತೀಶ್ ಅವ್ರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಿ ಪ್ರಚಾರಕ್ಕೂ ಹೋಗ್ತಾ ಇದ್ದೀವಿ. ನಿಮ್ಮ ನಿಷ್ಠಾವಂತ JDS ಕಾರ್ಯಕರ್ತರು, JDSನಲ್ಲಿ ಗುರುತಿಸ್ಕೊಂಡಿದ್ದವರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಕಂಡಂಥ ನೆಲಕುಂಟೆ ಸತೀಶ್ ಅವರು ಹೇಗೆ ಅಂತ? ಆ್ಯಕ್ಚುಲಿಯಾಗಿ ನೆಲಕುಂಟೆ ಸತೀಶ್ ಅವರು ಅವ್ರದ್ದೊಂದು, ಈಗ ಬೇರೆಯವರು ಹೇಳೋದೇನು ಅಂತಂದರೆ ಎಲ್ಲೂ ಜನಸೇವೆಗೆ ಇದಕ್ಕೆ ಬಂದಿರಲಿಲ್ಲ ಅಂತ ಒಂದು ಅಪಪ್ರಚಾರ ನಡೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರ ಅಣ್ಣವರು ಬಂದು ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ಆಗಿದ್ದರು, ತಿರ್ಗಿ ಸದಸ್ಯರಾಗಿದ್ದರು, ಗೆದ್ದು ಸದಸ್ಯರಾಗಿದ್ದರು ಇಂಡಿಪೆಂಡೆಂಟಾಗಿ, ಹರೀಶ್ ಅಂತ. ಇವರು ಬರೋದಕ್ಕೆ ಕಾರಣ ಅಂದರೆ ಪೂರ್ತಿ ರಾಜಕೀಯದಲ್ಲಿ ಅವರೇ ಇನ್ವಾಲ್ವ್ ಆಗಿದ್ದರು. ಆಮೇಲೆ ಅವರ ಮನೆ ಪರಿಸ್ಥಿತಿನೂ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಹಾಗಾಗಿ ರಾಜಕೀಯಕ್ಕೆ ಬರೋದು ಬೇಡ ಅಂದ್ಬಿಟ್ಟು ಇಷ್ಟು ದಿನ ಅವ್ರೇನು ಅವ್ರು ಸೇವೆ ಮಾಡ್ಕೊಂಬರ್ಬೇಕೋ ಅದನ್ನು ಮಾಡ್ಕೊಂಡು ಕಾರ್ಯಕರ್ತರನ್ನ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಅವರು ಪೂರ್ಣ ಪ್ರಮಾಣದವಾಗಿ ನಾವು ಈ ಸಕ್ರಿಯವಾಗಿ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಯಾಕೆ ನಾವು ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಅಂತಂದರೆ, ಈಗ ಅವರು ಸತತವಾಗಿ 30 ವರ್ಷದಿಂದ ಏನು ನೆಲಕುಂಟೆ ಡೈರಿ ಸೇವೆ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಮತ್ತೆ ಅವರು ಒಂದು ರೈತಾಪಿ ಕುಟುಂಬದಿಂದನೂ ಬಂದಿದ್ದಾರೆ. ಇವತ್ತು ನೀವು ಅವ್ರ ಮನೆ ಹತ್ರ ಹೋಗಿ ನೋಡ್ಬೋದು, ಒಂದು 2 ಎಕರೆ 3 ಎಕರೆ ಗದ್ದೆ ಮಾಡಿದ್ದಾರೆ, ಹಸುಗಳು ಕಟ್ಟಿದ್ದಾರೆ ಎಲ್ಲ. ಆಮೇಲೆ ರೈತರ ನಾಡಿ ಮಿಡಿತ ಚೆನ್ನಾಗಿ ಅರ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಈ ಚುನಾವಣೆಯಲ್ಲಿ ನೀವು ಹೌದ್ಪರವಾಗಿ ಒಂದು ಜಯಶೀಲನಾಗಿ ಮಾಡಬೇಕು ಅಂತ ಎಲ್ಲ ಡೈರಿ ಅಧ್ಯಕ್ಷರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೆಲಕುಂಟೆ ಸತೀಶ್ ಅವರು ಗೆದ್ದರೆ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? 100% ನಮಗೆ ಇದಿದೆ, ಗ್ಯಾರಂಟಿ ಇದೆ. ಯಾಕೆ ಅಂತಂದರೆ ಅವರ ಒಂದು ಹಾವಭಾವ ಮತ್ತು ಅವರ ಒಂದು ಈ ಭ್ರಷ್ಟರಹಿತವಾದಂಥ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಅವರ ಮನದಾಳದ ಮಾತುಗಳಲ್ಲಿ ತಿಳ್ಕೊಂಡಿದ್ದೀವಿ. ಒಂದು ಬದಲಾವಣೆ ಬರುತ್ತೆ ಅಂತ ನಿರೀಕ್ಷಿಸಿದ್ದೀವಿ. ಗೆಲ್ಲೋ ವಿಶ್ವಾಸ ಇದೆ. ಈಗಾಗಲೇ ನಾವು ಪ್ರತಿ ಒಂದು ಡೈರಿ ಅಧ್ಯಕ್ಷರ ಮನೆಗಳಿಗೂ ಭೇಟಿ ಕೊಡ್ತಾ ಇದ್ದೀವಿ. ಜನಗಳ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ಅವ್ರು ಗೆದ್ದು ಬರ್ತಾರೆ ಅಂತ ವಿಶ್ವಾಸ ಇದೆ.